RCB ಪಂಜಾಬ್ದು ಮ್ಯಾಚ್ ನಡೀತಾ ಇದೆ. ಇಬ್ರು ಬೆಸ್ಟ್ ಪ್ಲೇಯರ್ಸ್. RCB ಅವರು ಕಪ್ಪು ಹೊಡೆದ್ರೆ ಎಲ್ಲ ಹೋಗ್ಲಿ. ಇವತ್ತು ದಿನ 18 ಇವತ್ತು ಹೊಡೆದೇ ಹೊಡಿತಾರೆ. ಮದರ್ ಟಂಗ್ ತಮಿಳ್ ಬಟ್ ನನ್ ಸಪೋರ್ಟ್ ಏನೇಳಿ ಕನ್ನಡ. ಪಡಿಕಲ್ ಬದ್ಲಿ ಇವನ್ ತಗೋಕು ಜಕಬ್ ಬೆತಲ್ ನ. RCB ಪಂಜಾಬ್ದು ಮ್ಯಾಚ್ ನಡೀತಾ ಇದೆ. ಇಬ್ರು ಬೆಸ್ಟ್ ಪ್ಲೇಯರ್ಸ್. ಯಾರು ಕಡಿಮೆ ಇಲ್ಲ. ಬಟ್ ಏನ್ ಗೊತ್ತಾ, ನಾವೆಲ್ಲ ಕನ್ನಡ ಅಭಿಮಾನಿಗಳು, RCB ಫ್ಯಾನ್ಸ್ ನಾವೆಲ್ಲ. ಗೆದ್ರುನು ಸೋದ್ರುನು RCB ಫ್ಯಾನ್ಸ್. ಇದೇ ತರ ಅವರು ಪ್ಲೇ ಮಾಡ್ಕೊಂಡು ಹೋಗಿದ್ರೆ ಮೇ ಬಿ ಅವ್ರು ಕಪ್ಪಿ ಈ ಸಲ ಹೊಡಿತಾರೆ. ಎಲ್ಲಾರು ಹೇಳ್ತಾರೆ ಲಾಲಿಪಾಪ್ ಹಂಗಿಂಗ್ ಅನ್ಬಿಟ್ಟು. ಗೆದ್ರೆ ಇಡೀ ಬೆಂಗಳೂರಿಗೆ ಲಾಲಿಪಾಪ ಅಲ್ಲಿ ನಾವು ಕೊಡ್ತೀವಿ ಅಲ್ಲಿಗೆ ಆ ಕಡೆ. ಮತ್ತೆ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಇಲ್ಲಿ ನಿಲ್ಕೊಂಡ್ರೆ ಸಾಕು, ಬೇರೆ ಏನು ಬೇಡ. ಅವ್ರಿಬ್ರೇ ಸಾಕು. ಅವ್ರ 10 ಜನ ಇರ್ಲಿ 20 ಜನ ಇರ್ಲಿ, ಅವ್ರಿಬ್ರು ಇಲ್ಲಿ ನಿಲ್ಕೊಂಡು ಹೊಡೆದ್ರೆ ಮ್ಯಾಚ್ ನಮ್ದೇ ಇವತ್ತು. ಇನ್ನೊಂದ್ ಏನ್ ಗೊತ್ತಾ, ನಮ್ಮ ಮನೇಲಿ ಆಚೆ ಹೋಗಿ ಆಟ ಆಡೋ ಅಂತಾರೆ. ಅದಕ್ಕೆ ನಾವು ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇಲ್ಲ, ಆಚೆ ಕಡೆ ಹೋಗಿ ಆಟ ಆಡ್ಬಿಟ್ಟು ಬರ್ತೀವಿ. ಈ ಸಲ ಏನೇ ಆಗ್ಲಿ ಮನೇಲಿ ಇವತ್ತು ದರ್ಬಾರ್ ಮಾಡೋದೇ. ಬ್ರೋ ನಾನು ಒಂದೇ ಒಂದು ನನ್ ಪರ್ಸನಲ್ ಆಗಿ ಒಂದು ಇರೋದು ಅವ್ರಿಗೆ, RCB ಅವರು ಕಪ್ಪು ಹೊಡೆದ್ರೆ ಎಲ್ಲ ಹೋಗ್ಲಿ. ಬಟ್ ನಮ್ದು ಹೈ ಸ್ಕೋರ್ ಲೆವೆಲ್ ರೀಚ್ ಮಾಡ್ಬೇಕು. 300 ರನ್ ಹೊಡ್ಬಿಡ್ಬೇಕು ಅವ್ರು. 300 ರನ್ ಹೊಡ್ಬಿಟ್ರೆ ಸಾಕು ನನ್ಗೆ. ಕಪ್ಪು ಬೇಡ, ಏನೂ ಬೇಡ. ರನ್ಸ್ ಅಷ್ಟು ಟಾಪ್ ಅಲ್ಲಿ ಇಳ್ಕೊಬಿಟ್ರೆ ಸಾಕು ನಮ್ದು. ಇವತ್ತು ದಿನ 18 ಇವತ್ತು ಹೊಡೆದೇ ಹೊಡಿತಾರೆ. ಮ್ಯಾಚ್ ಗೆದ್ದೆ ನಮ್ಮ ಗೆಲ್ತಾರೆ. ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದೆ ಗೆಲ್ತೀವಿ ನಾವು. ಸೋದ್ರುನು ಗೆದ್ರುನು RCB ಫ್ಯಾನೇ ನಾವು, ಅದಕ್ಕೆ ಏನು ಡೌಟ್ ಇಲ್ಲ. ಎಷ್ಟೊಂದ್ ಜನ ಚೇಂಜ್ ಆಗವ್ರೆ. ಬಟ್ ನಮ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಯಾವ ಮ್ಯಾಚ್ ಯಾವ ಟೀಮ್ ಅಲ್ಲಿ ಇದ್ರು ಇವಾಗ ಕೊನೆ ಗಂಟ ಆ ಟೀಮ್ ಅಲ್ಲಿ ಅವ್ರು ಆಡ್ತಾರೆ. ಅದಕ್ಕೆ ನಾವೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಾವೆಲ್ಲ. ಬ್ರೋ ಪಕ್ಕಾ ಬ್ರೋ, ನಾವು ಹುಟ್ಟಿದ್ ಬೆಳ್ದಿರೋದೆಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನನ್ ತಮಿಳ್ ನಮ್ ಮದರ್ ಟಂಗ್ ತಮಿಳ್. ಬಟ್ ನನ್ ಸಪೋರ್ಟ್ ಏನೇಳಿ ಕನ್ನಡನೇ. ಯಾಕೆ ನಾನು ಹುಟ್ಟಿ ಬೆಳ್ದಿರೋದೆಲ್ಲ ಎಲ್ಲ ಕನ್ನಡನೇ. ಬೇರೆಯವ್ರಿಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಇವಾಗ CSK ನಾನು ಸಪೋರ್ಟ್ ಮಾಡ್ಬೋದಾಗಿತ್ತು. ಧೋನಿ ಇಷ್ಟಾನೇ, ಲೈಕರೇ, ಬಟ್ ಹೆವಿ ಫ್ಯಾನ್ ಇಲ್ಲ. ಬಟ್ ನನ್ಗೆ ಫ್ಯಾನ್ ವಿರಾಟ್ ಕೊಹ್ಲಿ ಮಾತ್ರ. RCB ಗೆಲ್ಲು ಚೇಂಜಸ್. ಈಗ ಪಡಿಕಲ್ ಬದ್ಲಿ ಇವನ್ ತಗೋಕು ಜಕಬ್ ಬೆತಲ್ ನ. ಮತ್ ಲಿವಿಂಗ್ ಸ್ಟೋನ್ ಬದ್ಲಿ ಇವನು ಯಾರು ಮನೋಜ್ ಬಾನಿ. RCB ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. RCB ಈ ಸಲ ಹೊಡಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಆಲ್ರೆಡಿ 4 ಮ್ಯಾಚ್ ಗೆದ್ದಿದೀವಿ, 2 ಮ್ಯಾಚ್ ಸೋತಿರೋದು. ಸೊ ಹಿಂಗೆ ಆಡಿದ್ರೆ ಪಕ್ಕ RCB ಸಲ ಕಪ್ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ಹೋಮ್ ಗ್ರೌಂಡ್ ಅಲ್ಲಿ 2 ಮ್ಯಾಚ್ ಸೋತಿರ್ಬೋದು, ಆದ್ರೆ ಇವತ್ತು ಹೊಡೆದೇ ಹೊಡಿತಾರೆ. ಬ್ರೋ ಚೇಂಜಸ್ ಅಂದ್ರೆ ಏನಿಲ್ಲ ಬ್ರೋ, ಲಿವಿಂಗ್ ಸ್ಟೋನ್ ಒಂದ್ ಸ್ವಲ್ಪ ಆಡ್ಬೇಕು. ಅವ್ರ ಪರ್ಫಾರ್ಮೆನ್ಸ್ ಒಂದ್ ಸ್ವಲ್ಪ ಇಲ್ಲ. ಅದ್ಬಿಟ್ರೆ RCB ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹಂಗೆ ಫಾರ್ಮ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಪಕ್ಕ ಈ ಸಲ ಇವತ್ ಮ್ಯಾಚ್ ಹೊಡಿತಾರೆ. ಕಪ್ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಬ್ರೋ. ಓಪನಿಂಗ್ ಚೆನ್ನಾಗೇ ಇದೆ ಬ್ರೋ. ಸಾಲ್ಟ್ ಬಂದ್ರೆ ಅವನೇನೋ ಕರೆಕ್ಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಬ್ರೋ ಪಕ್ಕ ಮ್ಯಾಚ್ ಹಂಗೆ. ನಿಮ್ಗೆ ನೋಡಿದೀರಾ, ಸಾಲ್ಟ್ ಚೆನ್ನಾಗಿ ಆಡ್ತಾನೆ. ಅವನು ಸ್ವಲ್ಪ ಕಚ್ಕೋಬೇಕಷ್ಟೇ. ಸಾಲ್ಟ್ ಆಡಿದ್ಮೇಲೆ ಎಲ್ಲ ಹಂಗೆ ಕೊಹ್ಲಿನ ಒಂದ್ ಸ್ವಲ್ಪ ಅವನಿಗೆ ತಕ್ಕನಾಗ ಸಾಥ್ ಕೊಟ್ರೆ ನನ್ ಪಕ್ಕ ಬರುತ್ತೆ ಬ್ರೋ. ಕ್ಯಾಪ್ಟನ್ಸಿ ಮಾತ್ರ ರಜತ್ ಪಟ್ಟಿದಾರ್ ಬಗ್ಗೆ ಮಾತಾಡಂಗೆ ಇಲ್ಲ. ನೀವೇ ನೋಡಿದ್ರ ಲಾಸ್ಟ್ ಮ್ಯಾಚ್ ಅಲ್ಲಿ ಕೃಣಾಲ್ ಪಾಂಡ್ಯಗೆ ರೀಸೆಂಟ್ ಆಗಿ ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಅಕಸ್ಮಾತ್ 19th ಓವರ್ 18th ಓವರ್ ಏನಾದ್ರು ಕೃಣಾಲ್ ಪಾಂಡ್ಯಂಗ್ ಕೊಟ್ಟಿದ್ರೆ ಅವಾಗ್ಲೇ ಕ್ಲಿಯರ್ ಮಾಡ್ಬಿಡೋರು. ಬಟ್ ಕ್ಯಾಪ್ಟನ್ಸಿ ರಜತ್ ಪಟ್ಟಿದಾರ್ ಯೋಚನೆ ಮಾಡಿ ಅದನ್ನ ಬೇರೆಯವ್ರಿಗೆ ಬೌಲಿಂಗ್ ಮಾಡಕ್ ಕೊಟ್ರು. ಕ್ಯಾಪ್ಟನ್ಸಿನೂ ಸೂಪರ್ ಆಗಿದೆ ಬ್ರೋ. ಟೀಮು ಸಕ್ಕತ್ತಾಗಿದೆ. ಪಕ್ಕ ಈ ಸಲ ಕಪ್ ನಮ್ದೆ. ಜೈ RCB. ಜೈ RCB.